Third question. What is the role of an entrepreneur in economic development? ಆರ್ಥಿಕ ಪ್ರಗತಿಯಲ್ಲಿ ಒಬ್ಬ ಉದ್ಯಮಿಯ ಕೊಡುಗೆ ಏನು ಅಂತ ಕೇಳಿದ್ದಾರೆ ಮಕ್ಕಳು. ಓಕೆ, ಸೊ ಇಲ್ಲಿ ಒಂದು ಪಿಕ್ಚರ್ ನೋಡ್ತಾ ಇದ್ದೀರಾ ನೀವು. ಆರ್ಥಿಕ ಪ್ರಗತಿ ಆಗ್ತಾ ಇರೋದು, ಏರಿಕೆ ಆಗ್ತಾ ಇರೋದು, ಅದರಲ್ಲಿ ಒಬ್ಬ ಉದ್ಯಮಿ ಏನೇನು ಕೊಡುಗೆ ಕೊಡಬಹುದು ಅನ್ನುವಂಥದ್ದನ್ನ ಕೇಳಿದ್ದಾರೆ. ಸೊ ಈಗ ನೀವು ಭಾರತದ ಆರ್ಥಿಕತೆಯನ್ನ ತೆಗೆದುಕೊಂಡ್ರೆ ಇದರಲ್ಲಿ ಕೈಗಾರಿಕೆಗಳ ಪಾತ್ರ ಮಹತ್ವದಾಗಿದೆ ಅಲ್ವಾ. ಪ್ರೈವೇಟ್ ಸೆಕ್ಟರ್, ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಮಚ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ಎಕಾನಮಿ to build infrastructures, everything. Okay, so what are the roles of an entrepreneur in economic development? First one, entrepreneurs promote capital formation, ಬಂಡವಾಳವನ್ನ ಹೂಡಿಕೆಯಲ್ಲಿ, by mobilizing the idle savings of the citizens. Citizens, they invest or they keep money in the banks, isn't it? Normal people. But entrepreneurs, what they do, they mobilize all the savings of the citizens and they invest it in the right place to grow. Okay, grow for the economical growth. That is the ability of the entrepreneur. Okay, so he promotes the capital formation and by mobilizing the idle savings. idle ಅಂತಂದ್ರೆ ಸುಮ್ಮನೆ ಇದ್ದಂತಹ ಒಂದು ಪ್ರಯೋಜನಕ್ಕೆ ಬಾರದೆ ಇದ್ದಂತಹ ಉಳಿತಾಯವನ್ನ, ಹಣವನ್ನ ಕ್ಯಾಪಿಟಲ್, ಬಂಡವಾಳವನ್ನಾಗಿ ಕನ್ವರ್ಟ್ ಮಾಡಿ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಇಕನಾಮಿಕ್ ಡೆವಲಪ್ಮೆಂಟ್ಗೆ ಅಥವಾ ಆರ್ಥಿಕ ಪ್ರಗತಿಗೆ ಅದನ್ನ ಅಳವಡಿಸಿಕೊಳ್ಳುವುದು ಯಾರು? ಇಲ್ಲಿ ಉದ್ಯಮಿಯ ಒಂದು ಸಾಮರ್ಥ್ಯ. ಓಕೆ, ಸೊ ಇದೇ ಏನು ಎಕನಾಮಿಕಲ್ ಡೆವಲಪ್ಮೆಂಟ್ಗೆ ಕಾರಣ ಆಗತ್ತೆ. ಸೆಕೆಂಡ್ ಒನ್, entrepreneurs provide large scale employment to artisans, technically qualified persons and professionals. Here, once an enterprise has been established means it provides employment opportunity to thousands of people. Okay, if you take large sector industries, they provide thousands, lakhs of employment opportunities, isn't it? So like that, entrepreneurs provide large scale ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಒಂದು ಉದ್ಯೋಗವನ್ನ ದೊರಕಿಸಿಕೊಡ್ತಾರೆ. ಯಾರಿಗೆ? ಆರ್ಟಿಸನ್ಸ್, ಕರಕುಶಲಗಾರರಿಗೆ, ಟೆಕ್ನಿಕಲಿ ಕ್ವಾಲಿಫೈಡ್, ತಾಂತ್ರಿಕ ಸಾಮರ್ಥ್ಯವನ್ನ ಹೊಂದಿರುವಂತಹ ವ್ಯಕ್ತಿಗಳಿಗೆ, ಮತ್ತು ಪ್ರೊಫೆಷನಲ್ಸ್, ಉದ್ಯೋಗದಾತರಿಗೆ, ಉದ್ಯಮಿಗಳಿಗೆ. ಓಕೆ, ಸೊ ಅವರಿಗೆ ಎಲ್ಲ ಸರಿಯಾದ ಉದ್ಯೋಗವನ್ನ, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನ ಕೊಡ್ತಾರೆ. ಸೊ ವೆನ್ ದೇ ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್, ಬೈ ದಟ್ ಇನ್ಕಮ್ ಆಫ್ ದ ಪೀಪಲ್ ಆರ್ ಕಂಟ್ರಿ ಇನ್ಕ್ರೀಸಸ್, ಇಟ್ ಗಿವ್ಸ್ ರೈಸ್ ಟು ದ ಎಕನಾಮಿಕಲ್ ಡೆವಲಪ್ಮೆಂಟ್. ಉದ್ಯೋಗ ಜಾಸ್ತಿ ಆಗ್ತಾ ಇದ್ದ ಹಾಗೆ ಇನ್ಕಮ್ ಜಾಸ್ತಿ ಆಗುತ್ತೆ, ದೇಶದ ಪ್ರಗತಿ ಕೂಡ ಆಗತ್ತೆ ಅಲ್ವಾ. Third one, entrepreneurs help the country to increase the gross domestic product and per capita income. ಸೊ ದೇಶದ ಒಂದು GDP ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ, ಅದೇ ರೀತಿ ಪರ್ ಕ್ಯಾಪಿಟಾ ಇನ್ಕಮ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಉದ್ಯಮಶೀಲತೆಯು ಸಹಾಯ ಮಾಡುತ್ತೆ. Entrepreneurs help the country to increase gross domestic product. ದೇಶದ ಒಟ್ಟು ಉತ್ಪನ್ನವನ್ನ ಹೆಚ್ಚಳವನ್ನ ಮಾಡೋದಿಕ್ಕೆ. ಓಕೆ, ಒಟ್ಟು ಉತ್ಪನ್ನ, ಗ್ರಾಸ್ ಡೊಮೆಸ್ಟಿಕ್ ಅಂತಂದ್ರೆ ದೇಶದ ಒಟ್ಟು ಉತ್ಪನ್ನವನ್ನ ಹೆಚ್ಚಿಸೋದಿಕ್ಕೆ. ಅಂಡ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತಂದ್ರೆ ತಲಾ ಆದಾಯ, ಒಬ್ಬ ವ್ಯಕ್ತಿಯ ಆದಾಯ ಎಷ್ಟು ಅನ್ನೋದನ್ನ ತಲಾ ಆದಾಯ ಅಂತ ಕರಿತೀವಿ. ಓಕೆ, ಸೊ ಆ ತಲಾ ಆದಾಯ ಮತ್ತು ಒಟ್ಟು ಉತ್ಪನ್ನ ಎರಡನ್ನೂ ಹೆಚ್ಚಿಸೋದಿಕ್ಕೆ entrepreneurs ಹೆಲ್ಪ್ ಮಾಡ್ತಾರೆ, ಉದ್ಯಮಿಗಳು ಹೆಲ್ಪ್ ಮಾಡ್ತಾರೆ. ಓಕೆ, ಸೊ ವೆನ್ ದ GDP and per capita income increases, it is nothing but increase in the development in the economy, right?
ನೆಕ್ಸ್ಟ್, entrepreneurs ಪ್ರಮೋಟ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್. ಸೊ entrepreneurs ಕೆಲಸ ಏನು? ಇಂಡಸ್ಟ್ರಿಯನ್ನ ಎಸ್ಟಾಬ್ಲಿಷ್ ಮಾಡೋದು, ಅದನ್ನ ಡೆವಲಪ್ ಮಾಡೋದು. ದೇ ಪ್ರಮೋಟ್ ದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. Entrepreneurs contribute towards the development of society by reducing concentration of income and wealth. When entrepreneurs establish the enterprise, the capital will be distributed, isn't it? When they give employment opportunity to poor people, their income also increases, correct? So they establish industries in the rural and the urban sectors. Then the disparity of income between the rural and urban sector also decreases. Okay, like that they help in reducing concentration of income and wealth in one sector. Okay, so ಉದ್ಯಮ ಸ್ಥಾಪಿಸ್ತಾ ಇದ್ದಾಗೆ ಉದ್ಯಮಿಗಳು ಉದ್ಯೋಗ ಅವಕಾಶವನ್ನ ಕೊಡ್ತಾರೆ. ಯಾವಾಗ ಬಡವರಿಗೆ ಉದ್ಯೋಗ ಅವಕಾಶ ಸಿಗುತ್ತೋ ಅವರ ಇನ್ಕಮ್ ಜಾಸ್ತಿ ಆಗುತ್ತೆ, ಆದಾಯ ಜಾಸ್ತಿ ಆಗುತ್ತೆ. ಅದೇ ರೀತಿ ಉದ್ಯಮವನ್ನ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶ ಎರಡೂ ಕಡೆ ಸ್ಥಾಪಿಸೋದ್ರಿಂದ ಅಲ್ಲಿ ಇರುವಂತಹ ಅಸಮಾನತೆ, ಆರ್ಥಿಕ ಅಸಮಾನತೆ ಕಡಿಮೆ ಆಗುತ್ತೆ. ಈ ತರ ಸಮಾಜದಲ್ಲಿ ಒಂದೇ ಸೆಕ್ಟರ್ ಅಲ್ಲಿ ಒಂದು ಇನ್ಕಮ್ ಅಥವಾ ಹಣದ ಕಾನ್ಸಂಟ್ರೇಷನ್ ಕೇಂದ್ರೀಕೃತವಾಗೋದನ್ನ ಉದ್ಯಮಿಯು ಕಡಿಮೆ ಮಾಡ್ತಾನೆ. ಓಕೆ, ಸೊ ಈ ರೀತಿ ಇಕನಾಮಿಕ್ ಆರ್ಥಿಕ ಅಸಮಾನತೆಯನ್ನ ಕಡಿಮೆ ಮಾಡೋದಕ್ಕೆ entrepreneurs ಹೆಲ್ಪ್ ಮಾಡ್ತಾರೆ. Entrepreneurs promote countries export trade. Different, you may be knowing different products, technical products and other kinds of products, India's artisan products. Okay, so all those products are being exported to other countries, right? ಸೊ ಭಾರತದಲ್ಲಿ ಬೆಳೆಯುವಂತಹ ಬೇರೆ ಬೇರೆ ವಸ್ತುಗಳು ಅಥವಾ ತಯಾರಾಗುವಂತಹ ವಸ್ತುಗಳು ಬೇರೆ ದೇಶಗಳಿಗೆ ಕೂಡ ನಾವು ರಫ್ತು ಮಾಡ್ತಾ ಇದ್ದೀವಿ. ಈ ರೀತಿ ಆಂಟ್ರಪ್ರಿನಿಯರ್ಸ್ ಅಥವಾ ಉದ್ಯಮಿಗಳು ಭಾರತದ ಅಥವಾ ಯಾವುದೇ ದೇಶದ ರಫ್ತನ್ನ ಹೆಚ್ಚು ಮಾಡೋದಿಕ್ಕೆ ಸಹಾಯ ಮಾಡ್ತಾರೆ. ಓಕೆ, ಸೊ ಇದರಿಂದ ಆರ್ಥಿಕತೆ ಕೂಡ ಉತ್ತಮವಾಗಿ ಬೆಳವಣಿಗೆ ಆಗತ್ತೆ. Entrepreneurs work in an environment of changing technology and they try to maximize profits by innovations. Here, entrepreneurs, they work in all kinds of environment, okay, changing environment. For example, globally, if the technology is changing, if the process of producing goods are changing, they have to adapt it to the local economy also. Okay, so like this they work in each and every environment, changing environment in the present day technology. Okay, so they try to maximize profits by the innovations. ಯಾವಾಗಲೂ ಕೂಡ ಉದ್ಯಮಿಗಳು ಬೇರೆ ಬೇರೆ ತರದ ವಾತಾವರಣದಲ್ಲಿ ಕೆಲಸ ಮಾಡ್ತಾರೆ. ವಾತಾವರಣ ಅಂತಂದ್ರೆ ಇಲ್ಲಿ ಯಾವುದೇ ಪ್ರಗತಿ ಆಗುತ್ತಿರುವಂತಹ ತಾಂತ್ರಿಕತೆ ಇರ್ಬೋದು ಅಥವಾ ಗ್ಲೋಬಲಿ ಆಗುತ್ತಿರುವಂತಹ ಬದಲಾವಣೆಗಳಿರ್ಬೋದು. ಆ ಬದಲಾವಣೆಗಳನ್ನ ತಮಗೆ ಅಡಾಪ್ಟ್ ಮಾಡಿಕೊಂಡು ಅದನ್ನ ಅಳವಡಿಸಿಕೊಂಡು ಕಾರ್ಯಗತ ಮಾಡೋದಿಕ್ಕೆ ಉದ್ಯಮಿಗಳು ಯಾವಾಗಲೂ ಕ್ರಿಯಾಶೀಲರಾಗಿ ಇರ್ತಾರೆ. ಇದರಿಂದ ಅವರು ಪ್ರಾಫಿಟ್ ಅನ್ನು, ತಮ್ಮ ಲಾಭವನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಹೊಸ ಹೊಸ ಆವಿಷ್ಕಾರಗಳ ಮೂಲಕ. ಇದು ದೇಶದ ಪ್ರಗತಿಗೆ ಕೂಡ ಕಾರಣ ಆಗತ್ತೆ ಮಕ್ಕಳೇ. ಈ ರೀತಿಯಾಗಿ ಉದ್ಯಮಶೀಲತೆ ಅಥವಾ ಉದ್ಯಮಿಗಳು ಆರ್ಥಿಕ ಪ್ರಗತಿಯಲ್ಲಿ ಒಂದು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ದಿಸ್ ಈಸ್ ಹೌ ದೇ play a very important vital role in the economic development of the country.